ಇಲ್ಲಿ 2 ದಿನದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ, 2 ದಿನ 3 ದಿನದಿಂದ. ಆಯ್ತು, ಆಮೇಲೆ ಈ ಒಂದು ಬ್ಯಾಚ್ ಕೂಡ ಇಲ್ಲಿ ಯಾವ್ದೋ ಮಲಗಿರೋ ತರ ಕಾಣಿಸ್ತಾ ಇದೆ. ಇವ್ರನ್ನ ಹೋಗಿ ಒಂದು ಇಂಟರ್ವ್ಯೂ ಮಾಡೋಣ, 3 ದಿನದ ಪಾದಯಾತ್ರೆ ಯಾವ ರೀತಿ ಇರುತ್ತೆ ಅಂತ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ನೋಡೋದು ತುಂಬಾ ಜನ ಅಂತ ಕೇಳಿದೀನಿ ಪಾದಯಾತ್ರೆಯಿಂದ ಮಹದೇಶ್ವರ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ. ಹಾಯ್ ಫ್ರೆಂಡ್ಸ್, ವೀರಿಂಗೆರೆ ವಾಲ್ಮೀಕಿ ಯುವಕರ ಬಳಗ ವತಿಯಿಂದ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ 35ನೇ ವರ್ಷದ ಪಾದಯಾತ್ರೆಗಳ ಹುಡುಗರ ಅಭಿಪ್ರಾಯಗಳನ್ನು 3ನೇ ದಿನ ಕಂಪ್ಲೀಟ್ ಆಗಿದೆ. ಯಾವ ರೀತಿ ಇದೆ ಅಂತ ಹುಡುಗರ ಅಭಿಪ್ರಾಯಗಳನ್ನ ಕೇಳ ಬಯಸ್ತೀವಿ. 3ನೇ ದಿನ ನಮ್ಮ ವಾಲ್ಮೀಕಿ ಯುವಕರ ಸಂಘದ ಅಧ್ಯಕ್ಷರಾದಂತಹ ಸುನೀಲ್ ಅವರು ಅವರ 2 ಮಾತುಗಳನ್ನು ಆಡಿ ಅವರ ಅಭಿಪ್ರಾಯಗಳನ್ನು ತಿಳಿಸುತ್ತಿದ್ದಾರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. 3 ದಿನದಲ್ಲಿ ಸರ್ ನಿಮ್ಗೆ ಆಗದಂತ ಒಂದು ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಅಂತ ಹೇಳಿ? ಸರ್, ನಂದು ಇದು 11ನೇ ವರ್ಷ ಆಗಿದೆ. ಮೈಸೂರಿಂದ ಟಿ ನರಸೀಪುರಕ್ಕೆ ಬರೋ ತನಕ ತುಂಬಾ ನೋವಿರುತ್ತೆ ಕಾಲು. ಒಂದು ದಿವಸ ತಲುಪಿದ್ರೆ ಸಾಕು, ಅದ್ರ 2ನೇ ದಿವಸಕ್ಕೆ ಸ್ವಲ್ಪ ನೋವು ಬರುತ್ತೆ. ಇವತ್ತಿಗೆ 3ನೇ ದಿವಸ ಬಂದಿದ್ದೀವಿ, ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ದೀವಿ. ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಥ್ಯಾಂಕ್ ಯು ಸರ್. ಅವರ ಮನದಾಳದ ಮಾತುಗಳು. ಇನ್ನು ಸ್ನೇಹಿತರುಗಳು ತುಂಬಾ ಇದ್ದಾರೆ, ಅವ್ರಗಳ ಹತ್ರನೂ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಈ 3 ದಿನಗಳಲ್ಲಿ ಅಂತ ಕೇಳೋಣ. ಚಂದನ್ ಅಂತ ಇವರು 35 ವರ್ಷದಲ್ಲಿ ಇವತ್ತೇ ಫಸ್ಟ್ ಬಂದಿರೋದು, ಈ ಸಲನೇ ಫಸ್ಟ್ ಬಂದಿರೋದು. ಈ 3 ದಿನದಲ್ಲಿ ನಿಮ್ಗೆ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಏನು ಸರ್? ನಾನು ರಿಸ್ಕ್ ಆಗುತ್ತೆ ಅನ್ಕೊಂಡಿದ್ದೆ. ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು, ನಮ್ಮ ಹುಡುಗರಿಗೆ ಮದುವೆ ಆಗದೆ ಇರೋರಿಗೆಲ್ಲ ಮದುವೆ ಆಗ್ಲಿ ಅಂತ ಬೇಡ್ಕೊಂಡು ಅವ್ರಿಗೋಸ್ಕರ ಈ ಸಲ ಪಾದಯಾತ್ರೆ ಬಂದಿದ್ದೀನಿ. ಇವರ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರೋದು, ಮದುವೆ ಆಗದವ್ರಿಗೆ ಮದುವೆ ಆಗ್ಲಿ ಅಂತ ನಿಮ್ಗೋಸ್ಕರ ಕೇಳ್ಕೊಳ್ಳೋದಂತ ಏನಿದೆ ಸರ್? ಅವ್ರದಾದ್ಮೇಲೆ ನಂದು ಆಗುತ್ತೆ, ನನ್ ಮೇಲೆ ಆಣೆ ಇಟ್ಟಳು. ಅವ್ರಗಳಿಗೆ ಮದುವೆ ಆಗುತ್ತೆ ಅಂದ್ಮೇಲೆ ನನ್ಗಾಗಲ್ವಾ, ದೇವರು ಕರುಣಿಸ್ತಾನೆ. ಅದಕ್ಕೆ ನಾನು ಪಾದಯಾತ್ರೆ ಬರ್ತಾ ಇದ್ದೀನಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇವಾಗ ಆಗ್ತಿರೋ ಇಂಟರ್ವ್ಯೂ ಅಲ್ಲಿ ಈ ಒಂದು ಬೆಟಾಲಿಯನ್ ಒಳ್ಳೆ ನಿದ್ರೆ ಮಾಡಿದ್ದಾರೆ. ಅವ್ರಿಗೆ ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ನನಗೆ ಇವ್ರ ಎಕ್ಸ್ಪೀರಿಯನ್ಸ್ ಬೇಕಿತ್ತು. ಇವ್ರನ್ನ ಎದುರಿಸಿ ಇವ್ರ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಕೇಳೋಣ ಫ್ರೆಂಡ್ಸ್. ದಯವಿಟ್ಟು ಈ ತರ ಹೇಳಿಕೆ ಬಿಟ್ಬೇಡಿ. ಹಲೋ ಸರ್. ಸರ್ ನಮಸ್ತೆ. ಈ 3 ದಿನದ ಪಾದಯಾತ್ರೆಯಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ 1-2 ನಿಮಿಷ ಶೇರ್ ಮಾಡ್ತೀರಾ ಸರ್? ನನಗೆಲ್ಲ ಆಯ್ತಾ ಇಲ್ಲ, ನನ್ಗೇನು ಕೇಳಬೇಡಿ, ನಾನೇನು ಹೇಳೋದು ಇಲ್ಲ. ನನ್ನ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. ಇವರು ತುಂಬಾ ಡೀಪ್ಲಿ ನಿದ್ದೆ ಹೋಗಿದ್ದಾರೆ. ಬನ್ನಿ ಮುಂದಿನ ಸ್ನೇಹಿತರುಗಳ ಕೇಳೋಣ. ಇಲ್ಲೊಬ್ರು ಸ್ನೇಹಿತರು ಮನಗಿದ್ದಾರೆ, ಅವ್ರದ್ದು 3 ದಿನದ ಎಕ್ಸ್ಪೀರಿಯನ್ಸ್ ಏನಾದ್ರು ಕೇಳೋಣ. ಹಲೋ ಸರ್. ನಮಸ್ತೆ ಸರ್. ಒಂದು ಇಂಟರ್ವ್ಯೂ ಮಾಡ್ತಿದ್ದೀನಿ, ನಿಮ್ಗೆ 1-2 ಮಾತನಾಡಿ ಹೇಳ್ತೀರಾ? ಹೊಟ್ಟೆ ಹಸಿ ಐತೆ, ಊಟ ಏನಾರ ಕೊಡಿಸಿದ್ರೆ ಊಟ ಮಾಡ್ಕೊಂಡು ಅನ್ನ ಸ್ನೇಹಿತರಿಗೆ ಊಟ ಬೇಕಂದ್ರೆ ಸರ್ ನಾವು ಇಂಟರ್ವ್ಯೂ ಮಾಡೋದು ಸರ್, ಊಟ ಕೊಡೋರಲ್ಲ. ಮಲ್ಕೊಳ್ಳಿ ನೀವು ಹಂಗೇನೆ. ಹಲೋ ಸರ್. ಸರ್ ಒಂದು ಇಂಟರ್ವ್ಯೂ ಮಾಡ್ತಿದ್ದೀವಿ. 3 ದಿನ ಪಾದಯಾತ್ರೆ ಮಾಡಿದ್ರೆ ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ಇದ್ರೆ ಹೇಳಿ ಸರ್. ಲವರ್ ಬ್ಲಾಕ್ ಮಾಡ್ಬಿಟ್ಟು ಒಳ್ಳೆ ಅಣ್ಣ, ಫೀಲಿಂಗಲ್ಲಿ ಮಲಗಿದ್ದೀನಿ. ಅನ್ಬ್ಲಾಕ್ ಮಾಡಲಿ ಅಂತ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಜಾಸ್ತಿ ಅದು ಕೇಳ್ಬೇಡಿ. ಸರ್ ಮನಿಕಳಿ ಇದ್ದಾರೆ. ಯಾರವರು ಬಣ್ಣ ಪ್ರೇಮಿ ಇವರು. ಸರ್ ನಮಸ್ತೆ. ಏನ್ ಸರ್ ನೀವು ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಿದೀರಾ ಸರ್. ಈ 3 ದಿನದ ಪಾದಯಾತ್ರೆ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನಿಮ್ ಸ್ನೇಹಿತರು ಎಲ್ಲ ಡ್ರೀಮ್ ಅಲ್ಲಿ ಇದ್ದಾರೆ. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಮ್ದೊಂದು ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ಏನಿಲ್ಲ ಸರ್, ಆಗಿಂದ ಇವ್ರು ಮನಿಕಂಡ್ ಕಾಲ್ ನೋಯ್ತೈತೆ. ಇವ್ರು ಎದ್ರೆ ನಾನು ಎದ್ದೊಂಡೈತೀನಿ, ಉಗೆ ಮಾದಪ್ಪ ಅಂತ ಸರ್, ಅಷ್ಟೇ. ಈ ಸ್ನೇಹಿತರು ನೋಡಿ, ಇವ್ರದೇ ಒಂದು ಕಷ್ಟ, ಎಲ್ರಿಗೂ ಒಂದು ಕಷ್ಟ. ಎಲ್ರಿಗೂ ಒಳ್ಳೇದಾಗ್ಲೂ ಉಗೆ ಮಾದೇವ. ಯಶವಂತ್ ಅಂತ ಅವ್ರ ಮನದಾಳದ ಮಾತುಗಳನ್ನು ಒಂದು 3 ದಿನದಲ್ಲಿ ಆದಂತ ಎಕ್ಸ್ಪೀರಿಯನ್ಸ್ ಗಳನ್ನ ತಿಳಿಸ್ತಾರೆ. ಸರ್ ಏನಂದ್ರೆ ಇವತ್ತಿಗೆ 3ನೇ ದಿನ ಪಾದಯಾತ್ರೆ ಸ್ಟಾರ್ಟ್ ಮಾಡಿದೀವಿ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ತಂಗಿದ್ಯಲ್ಲಪ್ಪಿ. ಏನು ಅಚ್ಚುಕಟ್ಟಾಗಿ ಹುಡುಗರ ಜೊತೆ ಎಂಜಾಯ್ ಮಾಡ್ಕೊಂಡು ಜಾಲಿಯಾಗಿ ಏನು ಅಂತ ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು ಸರ್. ಇಲ್ಲೊಬ್ರು ಸ್ನೇಹಿತರು ಇಂಡಿವಿಜುವಲ್ ಆಗಿ ಕೂತವ್ರೆ. ಅವ್ರದ್ದೊಂದು ಅಭಿಪ್ರಾಯ ಕೇಳೋಣ ಬನ್ನಿ. ಹಲೋ ಸರ್ ನಮಸ್ತೆ.
ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ. ನಿಮ್ದು ಒಂದು 3 ದಿನದ ಪಾದಯಾತ್ರೆ ಬಗ್ಗೆ ಒಂದೆರಡು ಅನುಭವಗಳನ್ನು ಹೇಳ್ತಾರೆ ನಮ್ಮ ಹತ್ರ. ಏನಿಲ್ಲ ಸರ್, ಸದ್ಯ ಕಾಲು ನೋವು ಬಂದಿದೆ, ಕಾಲು ಹೊತ್ಕೊತಾ ಕೂತಿದ್ದೀನಿ. ಕಾಲು ನೋವು ಏನಾದ್ರು ಒಂಚೂರು ಕಮ್ಮಿ ಇದ್ರೆ ಎದ್ದು ಮುಂದಕ್ಕೆ ಹೋಗಿದ್ದೀನಿ ಸರ್. ಇನ್ನು ಎಷ್ಟು ದಿನ ಇದೆ ಸರ್ ನೀವು ನಡೆಯೋದು? ಸರ್ ಇನ್ನೂ ಒಂದು ದಿವಸ ಬಾಕಿ ಇದೆ ಸರ್. ಇವತ್ತೆಲ್ಲಿ ಸರ್ ಆಯ್ತು ಹಾಕ್ತೀರಾ? ಇವತ್ತು ಕೌದಳ್ಳಿ ಆಲ್ಟ ಸರ್. ಊಟ ಎಲ್ಲ ಮಾಡಿದ್ರೆ ಹೆಂಗೆ? ಇಲ್ಲ ಸರ್, ಇವತ್ತು ಅಣ್ಣದವ್ರು ಊಟ ಮಾಡ್ಬೇಕು ಸರ್. ತುಂಬಾ ಥ್ಯಾಂಕ್ ಯು ಸರ್, ನಿಮ್ಮ ಅಭಿಪ್ರಾಯ ಕೊಟ್ಟಿದ್ದು. ಇಲ್ಲೊಂದು 3 ಸ್ನೇಹಿತರು ಬರ್ತಾರ, ಚಿಕ್ಕ ಮಕ್ಳುಗಳು. ಸರಿ ಇಲ್ಲ ಅದು ಪಳ್ಳು. ಇವರು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸವ್ರೆ. ಇವ್ರದೊಂದು ಅನುಭವ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನೀವು ಎಷ್ಟನೇ ಕ್ಲಾಸ್ ನೀವೆಲ್ಲ? PUC ಅಂತ ನೋಡಿ, ಪ್ರತಿಭೆಗಳು PUC ಅಂತ. ನಿಮ್ 3 ದಿನದ ಅನುಭವ ಏನಿದೆ ಸರ್ ಪಾದಯಾತ್ರೆದು? ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಡೈಲಾಗ್ ಬೇರೆ ಹೊಡಿತವ್ರೆ. ಡೈಲಾಗಿಂಗ್ ಅವ್ರು ತಮ್ಮ ಇರಬೇಕು. ಸ್ನೇಹಿತರು ಬರ್ತಾವ್ರೆ, ಬನ್ನಿ ಅವ್ರದೊಂದು ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳೋಣ. ಏನ್ ಸರ್, ಏನ್ ಸ್ಮಾರ್ಟ್ ಆಗಿದ್ದೀರಾ ಸರ್ ನೀವು? ಒಳ್ಳೆ ಹೀರೋ ಲುಕ್ ಅಲ್ಲಿ ಇದ್ದೀರಾ ಸರ್. ಜೋಕ್ ಮಾಡಕ್ಕೂ ಒಂದು ಇತಿಮಿತಿ ಬೇಕು. ಈ 3 ದಿನದ ಪಾದಯಾತ್ರೆ ಬಗ್ಗೆ ನಿಮ್ಗೆ ಏನಾದ್ರು ಅಭಿಪ್ರಾಯ ಇತ್ತು ಅಂತ ಅಂದ್ರೆ ಸರ್? ಬೆಟ್ಟಕ್ಕೆ ಬರಬೇಕು ಅಂದ್ರೆ ಒಂಥರ ಹುಮ್ಮಸ್ಸು. ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಹೋದಲ್ಲಿ ಒಂದು ಮಾತಾಡ್ತೀನಿ, ಯಾರಿಗೂ ತೊಂದರೆ ಕೊಡದೆ ನಿಯತ್ತಾಗಿ ಬದುಕು ಅಂತ ಹೇಳಿ ನಮ್ಮಪ್ಪ. ನನ್ಗೇನೇ ತೊಂದರೆ ಬಂದ್ರು ನಾನು ಹಿಂದೆ ನಿಂತು ಕಾಪಾಡ್ತೇನೆ ಅಂತ ನಾನು ನಂಬಿರೋದೇವ್ರೆ ಆ ಮುದ್ದು ಮಾದಪ್ಪ. ಉಗೇ ಮಾದಪ್ಪ. ಸೂಪರ್ ಸರ್, ನೀವು ಒಳ್ಳೆ ಹೀರೋ ಅಂತಂದ್ರೆ ಒಳ್ಳೆ ಡೈಲಾಗ್ ಕೂಡ ಹೊಡಿತಾ ಇದೀರ. ಹಿಂಗೆ ಪಾದಯಾತ್ರೆ ಮೂಲಕ ನಿಮ್ಗೆ ಮಾದಪ್ಪ ಒಳ್ಳೇದು ಮಾಡ್ತಾರೆ. ಈ ಸ್ನೇಹಿತರನ್ನೇನು ಕೇಳೋದೇ ಬೇಡ, ಆಮೇಲೆ ಎದ್ಬಿಟ್ಟು ಬೈದ್ಬಿಟ್ರೆ ಕಷ್ಟ. ಆಮೇಲೆ ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಎಲ್ಲ ಡ್ರೀಮಲ್ಲಿ ಇದಾರೆ, ಡ್ರೀಮಲ್ಲಿ ಇರಲಿ ಬಿಡಿ. ಇಲ್ಲೊಬ್ರು ಸ್ನೇಹಿತರು ಡೈಲಾಗ್ ಕಿಂಗ್ ಅಂತಾನೆ ಫೇಮಸ್ ಆಗಿದ್ದಾರೆ. ಅವ್ರ ಕೆಲವೊಂದು ಡೈಲಾಗ್ ಕೇಳಿಸೋಣ ಬನ್ನಿ. ಸರ್ ನಮಸ್ತೆ ಸರ್. ನಮಸ್ಕಾರ ಕಣಯ್ಯ. ಏನ್ ನೀವು ಡೈಲಾಗ್ ಕಿಂಗ್ ಅಂತಾನೆ ಫೇಮಸ್ ಆಗಿದ್ದೀರಾ? ಒಂದೇನಾದ್ರು ಒಂದು ಡೈಲಾಗ್ ಏನಾದ್ರು ಹೇಳ್ಬೋದಾ ನೀವು? ಎಲ್ಲರೂ ಕಾಲು ನೋವಿಗೆ ತಗೋತಾರೆ ಮಾತ್ರ, ನಾವು ಪ್ರತಿ ವರ್ಷ ಮಾಡ್ತೀವಿ ಮಾದಪ್ಪನ ಪಾದಯಾತ್ರೆ. ಏನಂದೆ, ಇನ್ನೊಂದ್ಸಲ ಹೇಳು. ಎಲ್ಲರೂ ಕಾಲು ನೋವಿಗೆ ತಗೋತಾರೆ ಮಾತ್ರ, ನಾವು ಪ್ರತಿ ವರ್ಷ ಮಾಡ್ತೀವಿ ಮಾದಪ್ಪನ ಪಾದಯಾತ್ರೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಏನ್ ಸರ್ ನಿಮ್ಗೆ ಟೈಟ್ಲ್ ಕೊಟ್ಟಿರೋ ಇದೇ ಇಲ್ಲ ಸರ್. ಒಳ್ಳೆ ಡೈರೆಕ್ಟರ್ ಕಾಣಂಗೆ ಕಾಣಿಸ್ತಾ ಇದ್ದೀರಾ. ಆ ತರ ಏನಿಲ್ಲ ಸರ್. ಕೊನೆಯದಾಗಿ ಎಲ್ಲ ಸ್ನೇಹಿತರಿಗೂ ಬಾಯ್ ಬಾಯ್ ಹೇಳ್ತಾ ಅವ್ರ ಕೆಲವೊಂದು ಉಗೇ ಮಾದಪ್ಪ ಅನ್ನೋ ಒಂದು ಇದ್ ಕೂಗ್ಸದ. ಉಗೇ ಮಾದಪ್ಪ. ಎಲ್ಲರಿಗೂ ಒಳ್ಳೇದಾಗ್ಲಿ. 4 ದಿನದ ಪಾದ ಆದ್ರೆ ನಿಮ್ಗೆ ಯಶಸ್ವಿ ಆಗ್ಲಿ. ಜೈ ಆಂಜನೇಯ.